ಈಗಾಗಲೇ ಈ ವಿಷಯದ ಬಗ್ಗೆ ಭಾಳ ಸುದೀರ್ಘವಾಗಿ ಭಾಳ ದಿನಗಳಿಂದ ನಾನು ಹೇಳಿಕೆಂತೆ ಬಂದಿರತಕ್ಕಂಥದ್ದು ಇದೆ. ಇವತ್ತು ಅವರ ಕುಟುಂಬದವರು ಪರಶುರಾಮ್ ಅವರ ಮರಣ ಏನು ಹೊಂದಿದ್ದಾರೆ. ಈಗ ಹೃದಯಾಘಾತ ಅಂತ ತಿಳ್ಕೊಂಡು ಕೆಲವು ಜನ ಹೇಳ್ತಾರೆ, ಮತ್ತು ಇಲ್ಲ ಭಾಳ ಒತ್ತಡದಿಂದ ಆಗಿದೆ ಅಂತ ಕೆಲವು ಜನ ಹೇಳ್ತಾರೆ. ಇದೆಲ್ಲನೂ ಫಾರೆನ್ಸಿಕ್ ರಿಪೋರ್ಟ್ ಬರುತ್ತೆ. ಅದು ಏನೇ ಆದರೂ ಸಹ ಸ್ವಲ್ಪ ಯಾದಗಿರಿ ಜಿಲ್ಲೆಯಲ್ಲಿ ಅಧಿಕಾರಿಗಳಿಗೆ ಈ ರೀತಿ ದುಡ್ಡಿನ ಆಮಿಷಗಳನ್ನು ತಗೊಂಡು ಇಷ್ಟು ಬೇಕು ಇಷ್ಟು ಬೇಡ ಅಂತ ತಿಳ್ಕೊಂಡು ಏನು ಒತ್ತಡಗಳನ್ನು ಏನು ರಾಜಕಾರಣಿಗಳು ಹಾಕ್ತಾ ಇದ್ದಾರೆ, ಇದಕ್ಕೆ ಕಡಿವಾಣೆ ಹಾಕಬೇಕು ಅಂತ ತಿಳ್ಕೊಂಡು ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಂದು ಸಂಜೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾನು ಫೋನ್ ಮಾಡಿ ವಿಶ್ ಮಾಡಿ ಜಿಲ್ಲೆಯ ಇಂದಿನ ಘಟನೆ ಇರ್ಬೋದು, ಕಳೆದ ಘಟನೆಗಳು ಏನೇನಿದ್ದಾವೆ ಅದನ್ನೆಲ್ಲದರ ಬಗ್ಗೆ ನಾನು ಅವ್ರ ಜೊತೆ ಮಾಹಿತಿನ ಹಂಚ್ಕೊಂಡಿದ್ದೀನಿ. ಮತ್ತು ಆ ಕುಟುಂಬಕ್ಕೆ ಏನು ರಿಪೋರ್ಟ್ ಏನು ಬಂದ ಮೇಲೆ ಅದರಲ್ಲಿಂದೇ ಆಗಿದೆಯೋ ಬೇರೆ ಯಾವುದರಲ್ಲಿಂದೇ ಆದರೂ ಸಹ ಇವತ್ತು ಅವರ ಡ್ಯೂಟಿ ಮೇಲೆ ಇರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ಅಧಿಕಾರಿ ತೀರ್ಕೊಂಡಿದ್ದಾರೆ. ಅವರ ಆರೋಪ ಈಗ ಕುಟುಂಬದವರು ಮಾಡಿದ್ದಾರೆ. ಅದ್ರ ಬಗ್ಗೆ ಈಗಾಗಲೇ ಸಾಯಂಕಾಲ ನನಗೆ ಮಾಹಿತಿ ಬಂತು. COD ತನಿಖೆಯನ್ನು ನೇಮಕ ಮಾಡಿದ್ದೀವಿ ತಂಡ ಅಂತ ತಿಳ್ಕೊಂಡು ಹೇಳಿದ್ದಾರೆ.